ಹಾಯ್ ಜಯಮ್ಮ ಜಾನಮ್ಮ ಎಲ್ಲಿ ಹೋಗ್ತಾರದು ಬಿಗ್ಗದೇನ ಹೌದಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಾನೆಟ್ ವ್ಲಾಗ್ಸ್. ನಾವೆಲ್ಲ ಇವತ್ತು ಸೇರ್ಕೊಂಡು ಮಕ್ಕಳನ್ನ ಕರ್ಕೊಂಡು ಟ್ರಿಪ್ ಹೋಗ್ತಾ ಇದೀವಿ. ಇದು ನಮ್ಮ ಅತ್ತಿಗೆ, ಇದು ನಮ್ಮ ಅಣ್ಣ ಮಗಳು. ಏಯ್ ಇಲ್ಲಿ ಇಲ್ಲಿ ಹಾಯ್ ಹೇಳು. ಹಾಯ್ ಫ್ರೆಂಡ್ಸ್, ಕ್ಲಿಕ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳು. ಹೆಂಗೆ ಹೇಳೋದ್ ನೀನು? ಲೈಕ್ ಅಂಡ್ ಸಬ್ಸ್ಕ್ರೈಬ್ ಪ್ಲೀಸ್. ನಮ್ಮಣ್ಣ ಇವಾಗ ಕಾರಲ್ಲಿ ದೊಡ್ಡ ಮನುಷ್ಯ ಇಂಟರ್ವ್ಯೂ ಮಾಡ್ತಾ ಇದೀವಿ. ಮಿಸ್ ಹೇಳಿ, ಎಲ್ಲಿಗೆ ಹೋಗ್ತಾ ಇರೋದು ಮಿಸ್ ನೀವು? ಮಿಸ್ ನಮಸ್ತೆ ಮಿಸ್, ನೀವ್ ಎಲ್ಲಿಗೆ ಹೋಗ್ತಾ ಇರೋದು ಮಿಸ್? ಹೌದಾ, ಅಲ್ಲಿ ಏನ್ ಮಾಡೋದು? ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋಗಿ ಹೌದಾ ಹೌದಾ ಓಕೆ. ಫುಲ್ ಮಳೆ ಬರ್ತಾ ಇದೆ ಬ್ಯಾಂಗ್ಳೂರಲ್ಲಿ ಇವತ್ತು. ಬೆಂಗಳೂರಿಗೆ ಬೆಂಗಳೂರು ಅಂತಾನೆ. ಆಕ್ಚುಲಿ ಒಂದು ಸ್ಟೋರಿ ಇದೆ, ಕಾಣಿಸ್ತಾ ಇದೀನಾ? ಇವಾಗ ಹತ್ರ ಹತ್ರ ಕೆಂಗೆ ಇದು ಬೆಳೆದಿ ಇನ್ನ ಬಿಡದೇ ಇಲ್ಲ. ಬೆಂಗಳೂರಿಗೆ ಬೆಂಗಳೂರು ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಒಬ್ಬ ರಾಜ ಇದ್ದಂತೆ. ರಾಜ ಕುದುರೆ ಮೇಲೆ ಹೋಗ್ತಾ ಇದ್ದಂತೆ, ಕಾರಲ್ಲಿ ಬೇಟೆ ಆಡ್ಕೊಂಡು ಹೋಗ್ಬೇಕಾದ್ರೆ ತಪ್ಪಿಸ್ಕೊಂಡ್ಬಿಟ್ಟ. ದಾರಿ ತಪ್ಪಿಸ್ಕೊಂಡ್ಬಿಟ್ಟು ಎಲ್ಲಿ ಹೋಗೋದ್ ಗೊತ್ತಿಲ್ಲ. ಅವಾಗ ದೂರದಲ್ಲಿ ಒಂದು ಚಿಕ್ಕ ಗುಡಿಸ್ಲಿಕ್ಕಂತೆ. ಗುಡ್ಸಲ್ಗೆ ಹೋದಾಗ ಹಿಂಗೆ ದಾರಿ ತಪ್ಸ್ಕೊಂಡ್ ಬಂದೆ ಅಂತ ಹೇಳಿದಾಗ ಅಜ್ಜಿ ಮಾತಾಡ್ಸ್ಲಂತ, ಏನೋ ನೋಡೋದಕ್ಕೆ ರಾಜ ಇದ್ದಂಗೆ ಇದೆಯಲ್ಲಪ್ಪ ಅಂತ ಹೇಳಿದಾಗ, ನನ್ನ ಹತ್ರ ಏನು ಇಲ್ಲ ಊಟ ಹಾಕೋದಕ್ಕೆ, ಏನಿಲ್ಲ ಅನ್ಕೊಳಮ್ಮ, ತುಂಬಾ ಹಸುವಾಗ್ತಾ ಇದೆ ಅಂತ ರಾಜ ಕೇಳೋದಂತೆ. ಸರಿ ಇವ್ರಿಗೆ ಕೊಂಡು, ಇನ್ನೇನಿಲ್ಲ ನೋಡಪ್ಪ ನನ್ನ ಹತ್ರ ಕಾಳಿದೆ ಅಂದ್ಬಿಟ್ಟು ಕಾಳನ್ನ ಬೇಯಿಸ್ಬಿಟ್ಟು ಕೊಟ್ರಂತೆ. ಕೊಟ್ಟಿದ್ದಕ್ಕೆ ಇವ್ರು ಫುಲ್ ಹಸುವಾಗಿತ್ತಲ್ಲ, ಒಂದು ಗಾದ ಇದೆ ಲೈಕ್ ಹಸುವಾಗಿದ್ದಾಗ ಏನ್ ತಿಂದ್ರು ಅಮೃತ ಅಂತ. ಹಂಗಾಗಿ ರಾಜ ಏನ್ ಮಾಡಿದ್ರು, ಅದನ್ನ ತಿಂದಿದ ತಕ್ಷಣ ತುಂಬಾ ಖುಷಿ ಆಯ್ತು ಅಂದ್ಬಿಟ್ಟು ಹೊಟ್ಟೆ ಸಂತೃಪ್ತಿ ಆಯ್ತಂತೆ. ತುಂಬಾ ಒಳ್ಳೆ ಊಟ ಸಿಕ್ತು ನನಗೆ ಅಂತ ಹೇಳಿ ಅಜ್ಜಿಗೆ ಆ ಊರ್ನೇ ಬರೆದು ಕೊಟ್ಬಿಟ್ರೆ. ಆವಾಗ ಏನ್ ಹೆಸರಿಡೋದು ಅಂತ ಹೇಳಿದಾಗ, ಅಜ್ಜಿನೇ ಈ ರಾಜ ಬೇಯಿಸಿದ ಕಾಳು ತಿನ್ಬಿಟ್ಟು ಹೋಗಿದ್ರಲ್ಲ, ಹಂಗಾಗಿ ಅದಕ್ಕೆ ಬೆಂದ ಕಾಳೂರು ಅಂತ ಹೆಸರು ಇಟ್ಬಿಟ್ರಂತೆ. ಬೆಂದ ಕಾಳೂರು ಹೋಗ್ತಾ 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 ಬೆಂದ ಕಾಳೂರು ಹೋಗಿ ಬೆಂಗಳೂರು ಆಗೋಯ್ತಂತ. ಇದು ಅಗೇನ್ ಇದೊಂದು ಫೋಕ್ ಸ್ಟೋರೀಸ್ ಅಷ್ಟೇ, ಇದು ಒರಿಜಿನಲ್ ಸ್ಟೋರಿ ಅಲ್ಲ. ಈ ಎಲ್ಲಿ ಅಂದ್ರೆ ಹೊಸೂರ್ ರೋಡ್ ಅಲ್ಲಿ, ಆಲ್ಮೋಸ್ಟ್ ಬೆಂಗಳೂರಿಂದ ಹೊಸೂರ್ಗೆ ಹೋಗ್ಬೇಕಾದ್ರೆ ಬೆಂಗಳೂರು ದಾಟ ಒಂದು ದೇವಸ್ಥಾನ ಇದೆ, ಟೆಂಪಲ್. ಅಲ್ಲಿ ಆ ದೇವ್ರದ ಹೆಸರು ಇಲ್ಲ ಸಮಥಿಂಗ್, ಆ ದೇವಸ್ಥಾನದ ಹೆಸರು ಬೆಂಗಳೂರು ಅಂತ ಆತರ ಸಮಥಿಂಗ್ ಏನೋ ಬರುತ್ತೆ. ಆ ದೇವಸ್ಥಾನದಿಂದ ಬೆಂಗಳೂರು ಅಂತ ಹೆಸರು ಬಂದಿದ್ದು. ಆದ್ರೆ ತುಂಬಾ ಜನ ಈ ಸ್ಟೋರಿನೇ ಕನ್ಫ್ಯೂಸ್ ಮಾಡ್ಕೊಂಡು ಇವಾಗ ತುಂಬಾ ಜನ ಹೇಳ್ತಾರೆ, ಕೇಳಿದ್ಯಾ ಬೆಂದ ಕಾಳೋರು ಮೂವೀಸ್ ಅಲ್ಲಿ
ಸಾಂಗ್ಸ್ ಅಲ್ಲೆಲ್ಲ ಹೇಳ್ಬಿಡ್ತಾರೆ ಬೆಂಗಾಲ್ ಕಾಡೋರು ಅಂತ. ಬಟ್ ಜಸ್ಟ್ ಫೋಕ್ ಸ್ಟೋರಿ. ದೇವಸ್ಥಾನದಿಂದಾನೇ ಬೆಂಗಳೂರು ಅಂತ ಹೆಸರು. ನಮ್ ಡೆಸ್ಟಿನೇಷನ್ ಇವಾಗ ನಾವು ಹೋಗ್ತಾ ಇರೋದು ಜಾಲಿವುಡ್. ನನಗೆ ಮೇನ್ ನನ್ ಮಗಳಿಗೆ ಜುರಾಸಿಕ್ ಪಾರ್ಕ್ ತೋರಿಸ್ಬೇಕು ಅಂತಾನೆ ನಾನು ಯಾವಾಗ್ಲೂ ಅವಳಿಗೆ ಡೈನಾಸರ್ ನ ನೋಡ್ತಿರ್ತಾಳಲ್ಲ ಯಾವಾಗ್ಲೂ, ಅಲ್ಲಿ ರಿಯಲ್ ಡೈನಾಸರ್ಸ್ ತರ ಮಾಡಿದ್ದಾರೆ. ಹಂಗಾಗಿ ಅಲ್ಲಿಗೆ ಪ್ಲಾನ್ ಮಾಡಿರೋದು. ಇದು ವೇಟ್ ಫಾರ್ ಸೈಡ್ ಓಕೆ ಅಂತ ಬರ್ತಾರಲ್ಲ, ಏನು ಓಕೆ ಏನು ನಾನ್ ಕೆರೋಸಿನ್ ಅಂತ ಅದ್ರ ಅರ್ಥ. ಅವಾಗ ಹಳೆ ಗಾಡಿಗಳು ಕೆರೋಸಿನ್ ಮೇಲೆ ಓಡೋವು. ಅವಾಗ ಗಾಡಿಗಳಿಂದ ಬರೀತಾ ಇದ್ರು ನಮ್ ಗಾಡಿ ಕೆರೋಸಿನ್ ಅಲ್ಲಿ ಹೋಗ್ತಾ ಇದೆ ನೋಡಲ್ಲೂ ಬರ್ದಾರ ನೋಡಿ. ಸೌಂಡ್ ಓಕೆ ಆರ್ನ್. ಯಾಕೆ ಅಂದ್ರೆ ನಮ್ ಗಾಡಿ ಕೆರೋಸಿನ್ ಮೇಲೆ ಓಡ್ತಾ ಇದೆ, ಅಷ್ಟು ಫಾಸ್ಟ್ ಹೋಗಲ್ಲ ನಮ್ ಕಾರು. ನಮ್ ಗಾಡಿ ನಮ್ಮನ್ನ ಓವರ್ಟೇಕ್ ಮಾಡ್ಕೊಂಡು ನೀವು ಮುಂದೆ ಹೋಗಿ ಅನ್ನೋದಕ್ಕೋಸ್ಕರ ಓಕೆ ಅಂತ ಬರೀತಿದ್ರು. ಇವಾಗ ಯಾವ್ದು ಕೆರೋಸಿನ್ ಮೇಲೆ ಓಡಾಗಲ್ಲ, ಆದ್ರೂ ಅದು ಹಂಗೆ ಕಂಟಿನ್ಯೂ ಮಾಡ್ತಾರ ಓಕೆ ಮುಂದೆ ಹುಚ್ಚರ ಮತ್ತೆ ಸುಮ್ನೆ ಬರೀತಾರ ಅವರು. ಇವಾಗ ಯಾವ ಕಾರು ಲೆಫ್ಟ್ ಅಲ್ಲೇ ಆಯ್ತಲ್ಲ. ಕಾರ್ಡ್ ಆಡ್ ಅಂತ ಆಪಲ್ ಅಲ್ಲಿ ನೋಡು ಬಂದ್ವಿ. ಅಲ್ಲ ಗೇಟ್ ಅಲ್ಲಿ ನೋಡಿ ಎಷ್ಟು ದೊಡ್ಡದೈತೆ. ನಿಂಗೆಲ್ಲ ಗೊತ್ತಾ? ಬೇಬಿ ಖುಷಿ ಆಗತ್ತೆ ಅಂತಾನೆ ಕರ್ಕೊಂಡು ಹೋಗೋದು. ಇಷ್ಟ ಆಯ್ತಾ? ಖುಷಿ ಆಯ್ತಾ? ಅಲ್ಲಿ ಒಂದು ಎಂಟ್ರಿ ಯಾರು ಮಿಸ್ ಮಾಡಿದ್ರು ಇವುಗಳು ಮಾತ್ರ ಮಿಸ್ ಮಾಡಲ್ಲ.